ನಮಸ್ಕಾರ ವೀಕ್ಷಕರೇ, ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗೆಳೆಯ ಇಟ್ಗೆ ಹೇಮಂತ್. ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭಗೊಂಡಿದ್ದು ಇದೀಗ ನಿನ್ನೆ ತಾನೇ ಚುನಾವಣಾ ಆಯೋಗ ಲೋಕಸಭಾ ಚುನಾವಣೆಗೆ ಕರ್ನಾಟಕದಲ್ಲಿ 2 ಹಂತದಲ್ಲಿ ತನ್ನ ದಿನಾಂಕವನ್ನು ಘೋಷಣೆ ಮಾಡಿದೆ. ಈ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳಿಗೂ ಆಯಾರಾಮ್ ಗಯಾರಾಮ್ ಆಗ್ತಕ್ಕಂಥದ್ದು ಸಹಜ. ಒಂದು ಪಕ್ಷದ ನಾಯಕರು ಮತ್ತೊಂದು ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ, ಆ ಮೂಲಕ ತನ್ನಿದ್ದಂತಹ ಪಕ್ಷಕ್ಕೆ ಬಹುದೊಡ್ಡ ಹೊಡೆತವನ್ನು ಕೊಡಬೇಕು ಅಂತಕ್ಕಂಥ ಯೋಚನೆಯಲ್ಲಿ ತೊಡಗಿರ್ತಾರೆ. ಇದೀಗ ಕಾಂಗ್ರೆಸ್ಗೆ ಪ್ರಮುಖ ಮಾಜಿ ಸಚಿವರೊಬ್ಬರು ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇದ್ದಾವೆ. ಈ ಒಬ್ಬ ಮಾಜಿ ಸಚಿವ ಏನಾದರೂ ಸೇರ್ಪಡೆ ಆಗಿದ್ದೆ, ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದೆ ಆದರೆ ಆ ಒಂದು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿಜೆಪಿಗೆ ಬಹುದೊಡ್ಡ ಹೊಡೆತ ಬೀಳುತ್ತೆ. ಆದರೆ ಈಗಾಗಲೇ ಈ ಮಾಜಿ ಸಚಿವರು ಯಾವುದೇ ಒಂದು ಪಕ್ಷದಲ್ಲೂ ಕೂಡ ಗುರುತಿಸಿಕೊಂಡಿಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಂಥ ಈ ಒಬ್ಬ ಮಾಜಿ ಸಚಿವ ಈಗ ಯಾವುದೇ ಒಂದು ಪಕ್ಷದಿಂದ ಗುರುತಿಸಿಕೊಳ್ಳದೆ ಸ್ವತಂತ್ರವಾಗಿದ್ದಾರೆ. ಅಂಥ ಒಬ್ಬ ಮಾಜಿ ಸಚಿವ ಇದೀಗ ಕಾಂಗ್ರೆಸ್ ಅನ್ನು ಸೇರ್ಪಡೆ ಆಗೋದಕ್ಕೆ ಮುಂದಾಗಿದ್ದಾರೆ. ಹಾಗಾದರೆ ಆ ಒಬ್ಬ ಮಾಜಿ ಸಚಿವ ಯಾರು ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೌದು ಸ್ನೇಹಿತರೆ, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಹೊಸದುರ್ಗ ವಿಧಾನಸಭಾ ಕ್ಷೇತ್ರದ ಸಾಮಾನ್ಯ ಮತಕ್ಷೇತ್ರದಲ್ಲಿ 2 ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದಂತಹ ಗೂಳಿಹಟ್ಟಿ ಡಿ ಶೇಖರ್ ಅವರು ಇದೀಗ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಸುದ್ದಿಗಳು ಅವರ ಆಪ್ತ ಬಳಗದಿಂದ ಕೇಳಿ ಬರ್ತಾ ಇದ್ದಾವೆ. 2008ರ ಚುನಾವಣೆ ವೇಳೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಹೊಸದುರ್ಗ ಲೋಕಸಭಾ ಸಾಮಾನ್ಯ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಂತಹ SC ಜನಾಂಗಕ್ಕೆ ಸೇರಿದಂತಹ ಈ ಒಬ್ಬ ಮಾಜಿ ಸಚಿವರು ತನ್ನದೇ ಆದಂತಹ ಪ್ರಭಾವವನ್ನು ಇಡೀ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೊಂದಿದ್ದಾರೆ. 2008ರ ಚುನಾವಣೆಯ ವೇಳೆಯಲ್ಲಿ ಪಕ್ಷೇತರಾಗಿ ಗೆದ್ದು ಪ್ರಥಮವಾಗಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬೇಕು, ನಾನು ಅವ್ರಿಗೆ ಬೆಂಬಲವನ್ನು ಸೂಚಿಸ್ತೀನಿ ಅಂತಕ್ಕಂಥ ಘೋಷಣೆಯನ್ನು ಮಾಡಿದ್ದ ಪ್ರಥಮ ಪಕ್ಷೇತರ ಶಾಸಕ ಅಂದರೆ ಈ ಗೂಳಿಹಟ್ಟಿ ಶೇಖರ್ ಅವರು. ಅದಾದ ನಂತರ ಕರ್ನಾಟಕದಲ್ಲಿ ಬಿಜೆಪಿ ಆಡಳಿತಕ್ಕೆ ಬಂತು. ಆ ಮೂಲಕ ಪಕ್ಷೇತರಾಗಿ ಗೆದ್ದಿದ್ದಂತಹ ಗೂಳಿಹಟ್ಟಿ ಡಿ ಶೇಖರ್ ಅವರನ್ನು ಆಗಿನ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಮಂತ್ರಿ ಸ್ಥಾನವನ್ನು ಕೂಡ ಕೊಟ್ಟರು. ಅದಾದ ನಂತರ 2013ರ ಚುನಾವಣೆಯ ವೇಳೆಗೆ ಆ ಚುನಾವಣೆಯಲ್ಲಿ ಮತ್ತೊಮ್ಮೆ ಸ್ಪರ್ಧೆ ಮಾಡಿ ಗೂಳಿಹಟ್ಟಿ ಶೇಖರ್ ಅವರು ಹೀನಾಯ ಸೋಲನ್ನು ಕಂಡರು. ಮತ್ತೊಮ್ಮೆ 2018ರ ಚುನಾವಣೆಯಲ್ಲಿ ಬಿಜೆಪಿಯ ಟಿಕೆಟ್ನಿಂದ ಹೊಸದುರ್ಗ ಸಾಮಾನ್ಯ ಲೋಕಸಭಾ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಂತಹ ಗೂಳಿಹಟ್ಟಿ ಶೇಖರ್ ಅವರು ಅತ್ಯಂತ ಹೆಚ್ಚು ಮತಗಳ ಅಂತರದಿಂದ ಈಗಿನ ಹೊಸದುರ್ಗದ ಶಾಸಕ BG ಗೋವಿಂದಪ್ಪನವರನ್ನು ಸೋಲಿಸೋದ್ರ ಮೂಲಕ 2ನೇ ಬಾರಿಗೆ ಶಾಸಕನಾಗಿ ಆಯ್ಕೆಯಾಗಿದ್ದರು. ಅದಾದ ನಂತರ ಬೆಳವಣಿಗೆಯಲ್ಲಿ ಬಿಜೆಪಿಯಿಂದ ತನ್ನ ಒಂದು ಅಂತರವನ್ನು ಕಾಯ್ದುಕೊಂಡಿದ್ದಂತಹ ಗೂಳಿಹಟ್ಟಿ ಶೇಖರ್ ಅವರಿಗೆ 2023ರ ಚುನಾವಣೆ ವೇಳೆಗೆ ಬಿಜೆಪಿ ಟಿಕೆಟ್ ಅನ್ನು ನಿರಾಕರಿಸಿತು. ಇಲ್ಲಿ ಬಿಜೆಪಿ ಗೂಳಿಹಟ್ಟಿ ಶೇಖರ್ ಅವರಿಗೆ ಟಿಕೆಟ್ ನಿರಾಕರಿಸೋದಕ್ಕೆ ಒಂದೇ ಒಂದು ಕಾರಣ, ಬಿಜೆಪಿ ಈ ಬಾರಿ ಹೊಸದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ತನ್ನ ಅಧಿಕೃತ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿದ್ದಂತಹ S ಲಿಂಗಮೂರ್ತಿ ಅವರು BSY ಕುಟುಂಬದ ನೆಂಟರಾಗಿದ್ದಾರೆ. BSY ಕುಟುಂಬಕ್ಕೆ ಅತ್ಯಾಪ್ತರ ಹಾಗೂ ರಕ್ತ ಸಂಬಂಧಿಯಾಗಿರ್ತಕ್ಕಂಥ ಲಿಂಗಮೂರ್ತಿ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನು ಕೊಡ್ತು. ಗೂಳಿಹಟ್ಟಿ ಶೇಖರ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಮತ್ತೊಮ್ಮೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಹೀನಾಯ ಸೋಲನ್ನು ಕಂಡರು. ಅದಾದ ನಂತರ RSSನ ನಾಗ್ಪುರದ ಶಾಖೆಗೆ ನಾನು ಒಂದ್ಸರಿ ಹೋಗಿದ್ದೆ. ಅಲ್ಲಿ ನನ್ನ ಜಾತಿ ಯಾವುದು ಅಂತ ಕೇಳಿ ಆ ಒಂದು ಆಫೀಸ್ನೊಳಗೆ ನನ್ನನ್ನು ಬಿಡಲಿಲ್ಲ ಅಂತಕ್ಕಂಥ ಒಂದು ಬಹುದೊಡ್ಡ ಆಪಾದನೆಯನ್ನು RSSನ ಮೇಲೆ ಮಾಡಿ ತೀವ್ರ ವಿವಾದಕ್ಕೆ ಗೂಳಿಹಟ್ಟಿ ಶೇಖರ್ ಅವರು ಗುರಿಯಾಗಿದ್ದರು. ಅಷ್ಟೇ ಅಲ್ಲ, ಪದೇ ಪದೇ ಬಿಜೆಪಿ ನಾಯಕರ ಮೇಲೆ, ಯಡಿಯೂರಪ್ಪನವ್ರ ಮೇಲೆ ವಾಗ್ದಾಳಿಯನ್ನು ನಡೆಸ್ತಾನೆ ಬಂದಿದ್ದಂತಹ ಗೂಳಿಹಟ್ಟಿ ಶೇಖರ್ ಅವರಿಗೆ ಬಹುತೇಕ ಬಿಜೆಪಿಯ ಬಾಗಿಲು ಈಗ ಬಂದಾಗಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಗೂಳಿಹಟ್ಟಿ ಶೇಖರ್ ಅವರು ಕಾಂಗ್ರೆಸ್ ಸೇರ್ಪಡೆಯ ನಿರ್ಧಾರಕ್ಕೆ 2 ಪ್ರಮುಖ ಕಾರಣಗಳಿದ್ದಾವೆ ಸ್ನೇಹಿತರೆ. ಮೊದಲನೇದಾಗಿ, ಈಗೇನು ಹಾಲಿ ಶಾಸಕರು ಹೊಸದುರ್ಗದ ಶಾಸಕರು ಇರ್ತಕ್ಕಂಥ BG ಗೋವಿಂದಪ್ಪನವರು ಈಗಾಗಲೇ ವಯಸ್ಸಾಗಿದೆ, ಇದೇ ಅವರ ಕೊನೆಯ ಚುನಾವಣೆ ಅಂತ ಅವರೇ ಹೇಳ್ಕೊಂತ ತನ್ನ ಕ್ಷೇತ್ರದಲ್ಲೇ ಪ್ರಚಾರ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಲಿ ಹೊಸದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಸೂಕ್ತ ಅಭ್ಯರ್ಥಿ ಇಲ್ಲ. ಗೂಳಿಹಟ್ಟಿ ಶೇಖರ್ ಅವರು ಏನಾದರೂ ಕಾಂಗ್ರೆಸ್ ಅನ್ನು ಸೇರ್ಪಡೆ ಆದರೆ ಕಾಂಗ್ರೆಸ್ ಪಕ್ಷ ಅವರಿಗೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಹೊಸದುರ್ಗ ಟಿಕೆಟ್ ಅನ್ನು ಕೊಡೋ ಸಾಧ್ಯತೆಗಳೇ ಹೆಚ್ಚಾಗಿದ್ದಾವೆ. ಇನ್ನೊಂದು ಪ್ರಮುಖ
ಎರಡನೇ ಕಾರಣ ಅಂದರೆ ಗೂಳೇಟಿ ಶೇಖರ್ ಅವರು ಕಾಂಗ್ರೆಸ್ಸನ್ನು ಸೇರ್ಪಡೆಯಾಗೋದಕ್ಕೆ ಈಗಾಗಲೇ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೊಸದುರ್ಗ ವಿಧಾನಸಭಾ ಕ್ಷೇತ್ರಕ್ಕೆ ಎಸ್ ಲಿಂಗಮೂರ್ತಿ ಅನ್ನೋರಿಗೆ ಟಿಕೆಟನ್ನು ಕೊಟ್ಟಿತ್ತು. ಆ ಲಿಂಗಮೂರ್ತಿ ಅವರು ಯಡಿಯೂರಪ್ಪನವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವ್ರು ಅಷ್ಟೇ ಅಲ್ಲ, ಯಡಿಯೂರಪ್ಪನವರ ರಕ್ತ ಸಂಬಂಧಿ ಕೂಡ ಹೌದು. ಈಗೇನು ರಾಜ್ಯದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ BY ವಿಜಯೇಂದ್ರ ಅವರು ನೇಮಕ ಆಗಿದ್ದಾರೆ, ಆ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ನನಗೆ ಬಿಜೆಪಿಯಿಂದ ಅವಕಾಶ ಸಿಗೋದಿಲ್ಲ ಅಂತಕ್ಕಂಥದ್ದನ್ನು ಮನಗಂಡಿರ್ತಕ್ಕಂಥ ಗೂಳೇಟಿ ಶೇಖರ್ ಅವರು ಕಾಂಗ್ರೆಸ್ನ ನಾಯಕರೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಬಹುತೇಕ ಇನ್ನೊಂದು 2-3 ದಿನಗಳಲ್ಲಿ ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಒಂದು ಸಾಮಾನ್ಯ ಕ್ಷೇತ್ರದಲ್ಲಿ ಒಬ್ಬ SC ಜನಾಂಗಕ್ಕೆ ಸೇರಿದಂತ ಒಬ್ಬ ನಾಯಕ 2 ಬಾರಿ ಚುನಾವಣೆಯನ್ನ ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಆದರೆ ತನ್ನದೇ ಆದಂತಹ ಅಭಿಮಾನಿ ಬಳಗವನ್ನು ಹೊಂದಿರತಕ್ಕಂಥ ಗೂಳೇಟಿ ಶೇಖರ್ ಅವರು 1 ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಮತ್ತೊಮ್ಮೆ ಬಿಜೆಪಿ ಟಿಕೆಟ್ ಮೇಲೆ 2 ಬಾರಿ ಹೊಸದುರ್ಗ ಲೋಕಸಭಾ ವಿಧಾನಸಭಾ ಕ್ಷೇತ್ರವನ್ನ ಪ್ರತಿನಿಧಿಸಿದ್ದಾರೆ. ಅದಷ್ಟೇ ಅಲ್ಲ ಸ್ನೇಹಿತರೆ, 2014ರ ಲೋಕಸಭಾ ಚುನಾವಣೆಗೂ ಕೂಡ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ JDSನ ಒಂದು ಟಿಕೆಟ್ನ ಮೇಲೆ ಗೂಳೇಟಿ ಶೇಖರ್ ಅವರು ಸ್ಪರ್ಧೆ ಮಾಡಿದರು. ಯಾವಾಗ 2014ರ ಚುನಾವಣೆಯಲ್ಲಿ ಗೂಳೇಟಿ ಶೇಖರ್ ಅವರು JDSನಿಂದ ಸ್ಪರ್ಧೆ ಮಾಡಿದ್ರು, ಅವರು 2,25,000ಕ್ಕೂ ಹೆಚ್ಚು ಮತಗಳನ್ನ ಆ ಒಂದು ಕ್ಷೇತ್ರದಲ್ಲಿ ಪಡ್ಕೊಂಡ್ರು. ಈ ಗೂಳೇಟಿ ಶೇಖರ್ ಅವರು ಬಿಜೆಪಿಯ ಓಟನ್ನ ಡಿವೈಡ್ ಮಾಡಿದ್ದ ಕಾರಣಕ್ಕೆ ಆ ಬಾರಿ ಕಾಂಗ್ರೆಸ್ನ BN ಚಂದ್ರಪ್ಪನವರ ಗೆಲುವು ಅತ್ಯಂತ ಸುಲಭವಾಯಿತು ಅಂತ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಈ ಬಾರಿ ಕೂಡ ಬಹುತೇಕ ಗೂಳೇಟಿ ಶೇಖರ್ ಅವರು ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡ್ತಾರೆ, ಅಧಿಕೃತವಾಗಿ ಕಾಂಗ್ರೆಸ್ ಅನ್ನೇ ಸೇರ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಒಂದು ವೇಳೆ ಗೂಳೇಟಿ ಶೇಖರ್ ಅವರು ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗಿದ್ದೇ ಆದರೆ ಅದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಅಭ್ಯರ್ಥಿ ಮೇಲೆ ಬಹುದೊಡ್ಡ ಪರಿಣಾಮವನ್ನು ಬೀರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕಂದ್ರೆ ಸುಮಾರು 2-2.5 ಲಕ್ಷ ಮತಗಳನ್ನ ತನ್ನ ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಗೂಳೇಟಿ ಶೇಖರ್ ಅವರು ಯಾವ ಪಕ್ಷದ ಕಡೆ ಇರ್ತಾರೋ ಆ ಪಕ್ಷಕ್ಕೆ ಅವರ ಅಭಿಮಾನಿಗಳು ಓಟ್ ಹಾಕಂತ ಬರ್ತಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ. ಗೂಳೇಟಿ ಶೇಖರ್ ಒಂದು ವೇಳೆ ಕಾಂಗ್ರೆಸ್ಗೆ ಸೇರ್ಪಡೆ ಆದರೆ ಅಲ್ಲಿ ಬಿಜೆಪಿಯ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯ ಗೆಲುವಿಗೆ ಅತ್ಯಂತ ಒಂದು ದೊಡ್ಡ ಅಡ್ಗಾಲ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಈಗಾಗಲೇ ಕಾಂಗ್ರೆಸ್ನ ನಾಯಕರು ಗೂಳೇಟಿ ಶೇಖರ್ ಅವರನ್ನ ಸಂಪರ್ಕ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಗೂಳೇಟಿ ಶೇಖರ್ ಅವರು ಕೂಡ ಕಾಂಗ್ರೆಸ್ನ ನಾಯಕರ ಬೇಡಿಕೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತವೆ. ಈ ನಿರ್ಧಾರ ಕೇವಲ ಗೂಳೇಟಿ ಶೇಖರ್ ಅವರ ರಾಜಕೀಯ ಭವಿಷ್ಯಕ್ಕಷ್ಟೇ ಅಲ್ಲ, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಅಭ್ಯರ್ಥಿಯ ಭವಿಷ್ಯಕ್ಕೂ ಕೂಡ ಅತ್ಯಂತ ಒಂದು ದೊಡ್ಡ ಪರಿಣಾಮವನ್ನು ಬೀರೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಕಾದ್ ನೋಡೋಣ ಸ್ನೇಹಿತರೆ. ಖಂಡಿತವಾಗ್ಲೂ ಗೂಳೇಟಿ ಶೇಖರ್ ಅವರು ಬಿಜೆಪಿಯನ್ನು ತೊರೆದು ಈಗ ಪಕ್ಷೇತರವಾಗಿ ಏನಿದ್ದಾರೆ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರ. ಆ ಮೂಲಕ ಬಿಜೆಪಿಯ ಅಭ್ಯರ್ಥಿಗೆ ಬಹುದೊಡ್ಡ ಹೊಡೆತವನ್ನ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೊಡ್ತಾರ. ಈ ಮೂಲಕ ಕಾಂಗ್ರೆಸ್ನ ಅಭ್ಯರ್ಥಿಯ ಗೆಲುವಿಗೆ ಗೂಳೇಟಿ ಶೇಖರ್ ಅವರು ಕಾರಣ ಆಗ್ತಾರ. ಕಾದ್ ನೋಡೋಣ ಸ್ನೇಹಿತರೆ. ಇಷ್ಟ ಆಗಿತ್ತು ನನ್ನ ಇವತ್ತಿನ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದೆ, ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನೀವು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.